ಡಿಸ್ಟಿಕ್ ಪ್ಲ್ಯಾನಿಂಗ್ ಕಮಿಟಿ ಮೀಟಿಂಗನ್ನು ಹಮ್ಮಿಕೊಂಡಿದ್ದರು. ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ನಮ್ಮ ಜಿಲ್ಲೆ ಬಳ್ಳಾರಿ ನಿನ್ನೆ ವಿಜಯನಗರ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ಪ್ರಪೋಸಲ್ ಕೊಡೋ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗನ್ನು ಡಿಸ್ಟಿಕ್ ಪ್ಲ್ಯಾನಿಂಗ್ ಕಮಿಟಿ ವತಿಯಿಂದ ಮೀಟಿಂಗನ್ನು ಹಮ್ಮಿಕೊಂಡಿದ್ವಿ. ಮೊದಲೇ ಫಸ್ಟ್ ಮೀಟಿಂಗ್ ಎಲ್ಲ ಈ ರಾಜ್ಯದಲ್ಲಿ ಫಸ್ಟ್ ಮೀಟಿಂಗ್ ಇದು. ಇಲ್ಲ, ಅದೇ ಬಳ್ಳಾರಿ ಉತ್ಸವದ ಮೊದಲೇ ಆಗಿ ತಮಗೆಲ್ಲ ಬಳ್ಳಾರಿ ಹಂಪಿ ಉತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದ್ದಂಗೆ ಹಂಪಿ ಉತ್ಸವ ಅಂದರೆ ಬಳ್ಳಾರಿ, ಕೊಪ್ಪಳ, ವಿಜಯನಗರ ಜಿಲ್ಲೆಗೆ ಒಂಥರ ನಾಡಹಬ್ಬ ಇದ್ದಂಗೆ. ಪ್ರತಿ ವರ್ಷ ನಾವು ಅದ್ಧೂರಿಯಾಗಿ ಹಂಪಿ ಉತ್ಸವನ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ನಿಮ್ಮ ಮಾಧ್ಯಮ ಮುಖಾಂತರ ರಾಜ್ಯದ ಜನಕ್ಕೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹಂಪಿ ಉತ್ಸವನ ಯಶಸ್ವಿ ಮಾಡಬೇಕಂತ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಅಲ್ಲ, ಈ ಸರಿ ಭಾಳ ಕಡೆಗಣಿಸ್ಬಿಟ್ಟಿದ್ರು. ಬಳ್ಳಾರಿ ಯಾವ ವಿಶೇಷ ಬಸ್ಗಳಿಲ್ಲ, ಏನೂ ಇಲ್ಲ. ಈಗ ಅವಿಭಜಿತ ಜಿಲ್ಲೆ ಇದು. ನಮಗೆ ಇಲ್ಲಿ ಕನಿಷ್ಠ ಜನಪ್ರತಿನಿಧಿಗಳಿಗೆ ಇನ್ವಿಟೇಷನ್ಗಳಿಲ್ಲ. ಯಾವ ವಿಚಾರಕ್ಕೆ? ಇದು ಹಂಪಿ ಉತ್ಸವಕ್ಕೆ ಇನ್ವಿಟೇಷನ್ಗಳು ಕಳಿಸ್ತಾ ಇಲ್ಲ. ಇನ್ವಿಟೇಷನ್ ಕಳಿಸಿದ್ವಿಲ್ಲ ಎಲ್ಲರಿಗೂ? ಇಲ್ಲ, ಎಲ್ಲರಿಗೂ ಇನ್ವಿಟೇಷನ್ ಕಳಿಸಿದ್ವಿ. ನೋಡ್ತೀನಿ, ನಾನು ನೋಡಿದ್ವಿ. ಪ್ರೋಟೋಕಾಲ್ ಥರ ಏನೇನಿದೆ ಅದು ಮಾಡ್ತಾಯಿದ್ವಿ ನಾವು. ಮಾಡ್ತಾ ಇದ್ರಿ. ಇನ್ನು ಉಳಿದಂಗೆ ಸರ್ ಸರ್ಕಾರದ್ದು ಸರ್ ಏನು ಸರ್ಕಾರದ ಹಂಚಿಕೆ ಅದು ಏನು ಸರ್ಕಾರ? ಈಗ ನೆನ್ನೆನೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ. ಈಗ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ನಾಗೇಂದ್ರ ಸಾರಿಂದ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು. ನನ್ನ ಅಭಿಪ್ರಾಯ ಈಗ 28ವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನನ್ನ ಅಭಿಪ್ರಾಯ. ಆದರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕಾಗಿರೋದು, ನೀವು ಮಾಡೋಕ್ಕಾಗಲ್ಲ. 28 ಚುನಾವಣೆ ಯಾರ ನೇತೃತ್ವದಲ್ಲಿ ಹೋಗ್ತಾರೆ? ಈಗ ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲೇ ಹೋಗೋದು. ಸಿದ್ದರಾಮಯ್ಯ ನೇತೃತ್ವದಲ್ಲೇ ಅವ್ರು ನಮ್ಮ ನಾಯಕರಾಗಿದ್ದಾರೆ. ಈಗ ನಾನು ಹೇಳಿಲ್ಲ ಸರ್, ಏನಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಹೇಳ್ತಾರೆ, ಅದಕ್ಕೆಲ್ಲ ನಾವು ಬದ್ಧ. ಡಿಸ್ಟಿಕ್ ಪ್ಲ್ಯಾನಿಂಗ್ ಕಮಿಟಿ ಮೀಟಿಂಗನ್ನು ಹಮ್ಮಿಕೊಂಡಿದ್ದರು. ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ನಮ್ಮ ಜಿಲ್ಲೆ ಬಳ್ಳಾರಿ ನಿನ್ನೆ ವಿಜಯನಗರ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ಪ್ರಪೋಸಲ್ ಕೊಡೋ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗನ್ನು ಡಿಸ್ಟಿಕ್ ಪ್ಲ್ಯಾನಿಂಗ್ ಕಮಿಟಿ ವತಿಯಿಂದ ಮೀಟಿಂಗನ್ನು ಹಮ್ಮಿಕೊಂಡಿದ್ವಿ. ಮೊದಲೇ ಫಸ್ಟ್ ಮೀಟಿಂಗ್ ಎಲ್ಲ ಈ ರಾಜ್ಯದಲ್ಲಿ ಫಸ್ಟ್ ಮೀಟಿಂಗ್ ಇದು. ಇಲ್ಲ, ಅದೇ ಬಳ್ಳಾರಿ ಉತ್ಸವದ ಮೊದಲೇ ಆಗಿ ತಮಗೆಲ್ಲ ಬಳ್ಳಾರಿ ಹಂಪಿ ಉತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದ್ದಂಗೆ ಹಂಪಿ ಉತ್ಸವ ಅಂದರೆ ಬಳ್ಳಾರಿ, ಕೊಪ್ಪಳ, ವಿಜಯನಗರ ಜಿಲ್ಲೆಗೆ ಒಂಥರ ನಾಡಹಬ್ಬ ಇದ್ದಂಗೆ. ಪ್ರತಿ ವರ್ಷ ನಾವು ಅದ್ಧೂರಿಯಾಗಿ ಹಂಪಿ ಉತ್ಸವನ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ನಿಮ್ಮ ಮಾಧ್ಯಮ ಮುಖಾಂತರ ರಾಜ್ಯದ ಜನಕ್ಕೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹಂಪಿ ಉತ್ಸವನ ಯಶಸ್ವಿ ಮಾಡಬೇಕಂತ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಅಲ್ಲ, ಈ ಸರಿ ಭಾಳ ಕಡೆಗಣಿಸ್ಬಿಟ್ಟಿದ್ರು. ಬಳ್ಳಾರಿ ಯಾವ ವಿಶೇಷ ಬಸ್ಗಳಿಲ್ಲ, ಏನೂ ಇಲ್ಲ. ಈಗ ಅವಿಭಜಿತ ಜಿಲ್ಲೆ ಇದು. ನಮಗೆ ಇಲ್ಲಿ ಕನಿಷ್ಠ ಜನಪ್ರತಿನಿಧಿಗಳಿಗೆ ಇನ್ವಿಟೇಷನ್ಗಳಿಲ್ಲ. ಯಾವ ವಿಚಾರಕ್ಕೆ? ಇದು ಹಂಪಿ ಉತ್ಸವಕ್ಕೆ ಇನ್ವಿಟೇಷನ್ಗಳು ಕಳಿಸ್ತಾ ಇಲ್ಲ. ಇನ್ವಿಟೇಷನ್ ಕಳಿಸಿದ್ವಿಲ್ಲ ಎಲ್ಲರಿಗೂ? ಇಲ್ಲ, ಎಲ್ಲರಿಗೂ ಇನ್ವಿಟೇಷನ್ ಕಳಿಸಿದ್ವಿ. ನೋಡ್ತೀನಿ, ನಾನು ನೋಡಿದ್ವಿ. ಪ್ರೋಟೋಕಾಲ್ ಥರ ಏನೇನಿದೆ ಅದು ಮಾಡ್ತಾಯಿದ್ವಿ ನಾವು. ಮಾಡ್ತಾ ಇದ್ರಿ. ಇನ್ನು ಉಳಿದಂಗೆ ಸರ್ ಸರ್ಕಾರದ್ದು ಸರ್ ಏನು ಸರ್ಕಾರದ ಹಂಚಿಕೆ ಅದು ಏನು ಸರ್ಕಾರ? ಈಗ ನೆನ್ನೆನೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ. ಈಗ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ನಾಗೇಂದ್ರ ಸಾರಿಂದ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು. ನನ್ನ ಅಭಿಪ್ರಾಯ ಈಗ 28ವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನನ್ನ ಅಭಿಪ್ರಾಯ. ಆದರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕಾಗಿರೋದು, ನೀವು ಮಾಡೋಕ್ಕಾಗಲ್ಲ. 28 ಚುನಾವಣೆ ಯಾರ ನೇತೃತ್ವದಲ್ಲಿ ಹೋಗ್ತಾರೆ? ಈಗ ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲೇ ಹೋಗೋದು. ಸಿದ್ದರಾಮಯ್ಯ ನೇತೃತ್ವದಲ್ಲೇ ಅವ್ರು ನಮ್ಮ ನಾಯಕರಾಗಿದ್ದಾರೆ. ಈಗ ನಾನು ಹೇಳಿಲ್ಲ ಸರ್, ಏನಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಹೇಳ್ತಾರೆ, ಅದಕ್ಕೆಲ್ಲ ನಾವು ಬದ್ಧ.